ಏನೋ ಧಾರವಾಡ ಜಿಲ್ಲಾಧಿಕಾರಿ ದೀಪಾ ಚೋಳನ್ ವಿರುದ್ಧ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ. ಭೂ ಪರಿವರ್ತನಾ ಕಾಯ್ದೆ ಉಲ್ಲಂಘನೆ ಹಾಗೂ ಭೂ ಮಾಲೀಕರೊಂದಿಗೆ ಕೈ ಮಿಲಾಯಿಸಿದ್ದಾರೆ ಅಂತ ಆರೋಪ ಮಾಡಿರುವ ವಿಜಯ್ ಕುಮಾರ್ ಅನ್ನುವ ವ್ಯಕ್ತಿ ದೀಪಾ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡಿದ್ದಾರೆ. ಕೆಳಗೇರಿ ಬಡಾವಣೆ ವ್ಯಾಪ್ತಿಯ ಪಾರ್ವತಮ್ಮ 102 ಎಕರೆ ಹಾಗೂ 4 ಗುಂಟೆ ಜಮೀನು 2010ರಲ್ಲಿ ಎನ್ಎ ಮಾಡಲು ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ನಂತರದ ದಿನಗಳಲ್ಲಿ ಜಮೀನು ಒಡತಿ ಪಾರ್ವತಮ್ಮ ಮೃತಪಟ್ಟಿದ್ರು. ಪಾರ್ವತಮ್ಮ ಮಕ್ಕಳು ತಾಯಿ ಮೃತಪಟ್ಟ ವಿಚಾರ ಮುಚ್ಚಿಟ್ಟು ಎನ್ಎ ಮಾಡಿದ್ದಾರಂತೆ. ಈ ವಿಚಾರವಾಗಿ ವಿಜಯ್ ಕುಮಾರ್ ಈಗಿನ ಡಿಸಿ ದೀಪಾ ಚೋಳನ್ಗೆ ದೂರು ಕೊಟ್ಟು ಇದನ್ನು ರದ್ದುಗೊಳಿಸಬೇಕು ಅಂತ ಮನವಿಯನ್ನು ಮಾಡಿದ್ರು. ಆದರೆ ದೀಪಾ ಚೋಳನ್ ಎನ್ಎ ರದ್ದುಗೊಳಿಸುವುದು ನಮ್ಮ ಅಧಿಕಾರ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಅಡಿಬರಹ ನೀಡಿದ್ದಾರಂತೆ. ಈ ಹಿನ್ನೆಲೆಯಲ್ಲಿ ಡಿಸಿ ಚೋಳನ್ ವಿರುದ್ಧ ದೂರು ಕೊಟ್ಟಿರುವ ವಿಜಯ್ ಕುಮಾರ್ ಜಮೀನು ಮಾಲೀಕರ ಜೊತೆ ಸೇರಿ ಡಿಸಿ ಅಕ್ರಮ ಮಾಡಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಇಲ್ಲಿ ಡಿಸಿ ವಿರುದ್ಧನೇ ಈಗ ಅಕ್ರಮದ ಆರೋಪವನ್ನ ಮಾಡಲಾಗ್ತಾ ಇದೆ. ಏನಿದು ಪ್ರಕರಣ? ಡಿಸಿ ವಿರುದ್ಧ ಯಾಕೆ ಈಗ ಇಂಥ ಒಂದು ಗಂಭೀರ ಆರೋಪ ಬರ್ತಾ ಇದೆ? ಪ್ರಸಾದ್, ಇದು ನಗರದ ಮಧ್ಯದಲ್ಲಿರುವಂತಹ ಒಂದು ಎಕರೆ 4 ಗುಂಟಾ ಜಮೀನು ಆಗಿರೋದ್ರಿಂದ ಇದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಈ ನೆಲೆಯಲ್ಲಿ ಇದ್ರ ಮೇಲೆ ಸಾಕಷ್ಟು ಜನರ ಕಣ್ಣಿರುತ್ತೆ. ಅದೇ ರೀತಿ ಆರೋಪಗಳು ಪ್ರತ್ಯಾರೋಪಗಳು ಬಂದೇ ಬರ್ತಿರ್ತವೆ. ಈ ನೆಲೆಯಲ್ಲಿ 2010ರಲ್ಲಿ ನಡೆದಂತಹ ಒಂದು ಎನ್ಎ ಪ್ರಕರಣ ಇದು. ಆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಇದನ್ನ ಎನ್ಎ ಮಾಡಿ ಹಾಕಿದ್ರು. ಆದ್ರೆ ಇಲ್ಲಿ ಸ್ಪಷ್ಟವಾಗಿ ವಿಜಯ್ ಕುಮಾರ್ ಅನ್ನೋ ನ್ಯಾಯವಾದಿ ಮತ್ತು ಏನು ಮೂಲ ಮಾಲೀಕರಿದ್ದಾರೆ ಪಾರ್ವತಮ್ಮ ಅಂತೇಳಿ ಅವರ ಸಂಬಂಧಿ ಈಗೇನ್ ಆರೋಪ ಮಾಡ್ತಾ ಇದ್ದಾರೆ ಅಂದ್ರೆ, ಮುಖ್ಯವಾಗಿ ಈ ಎನ್ಎ ಮಾಡ್ಬೇಕಾದ್ರೆ ಈ ಒಂದು ಸ್ಥಳಕ್ಕೆ ಅಂದ್ರೆ ಎನ್ಎ ಯಾವ್ದಾಗಬೇಕು ಆ ಭೂಮಿಗೆ ರಸ್ತೆ ಸಂಪರ್ಕ ಇರಬೇಕು. ಅದಕ್ಕೆ ರಸ್ತೆ ಸಂಪರ್ಕ ಇಲ್ಲ. ಎರಡನೇದು, ಪಾರ್ವತಮ್ಮ ಸತ್ತ ಮೇಲೆ ಆಕೆ ಮಕ್ಕಳು ಇದನ್ನ ಏನು ಆಕೆ ಹೆಸರು ಮೇಲೆ ಬೇರೆ ಒಂದು ಅಪ್ಲಿಕೇಶನ್ ಕೊಟ್ಬಿಟ್ಟು ಈ ರೀತಿ ಎನ್ಎ ಮಾಡಿಸ್ಕೊಂಡಿದ್ದಾರೆ. ಹೀಗಾಗಿ ಇವೆರಡು ಅಕ್ರಮ, ಇದನ್ನ ನೀವು ಕ್ಯಾನ್ಸಲ್ ಮಾಡಿ ಅಂತ ಕೊಟ್ಟಿದ್ದಾರೆ. ಆದ್ರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ 3 ತಿಂಗಳ ಬಳಿಕ ಹಿಂಬರವನ್ನ ಕೊಟ್ಟಂತ ಜಿಲ್ಲಾಧಿಕಾರಿ ದೀಪಾ ಚೋಳನ್ ಯಾವುದೇ ಕಾರಣಕ್ಕೂ ನಮಗೆ ಈ ಒಂದು ಎನ್ಎ ಆಗಿದ್ದ ಕೃಷಿಯೇತರ ಭೂಮಿಯನ್ನು ಪರಿವರ್ತನೆ ಮಾಡಿದ್ದನ್ನ ಕ್ಯಾನ್ಸಲ್ ಮಾಡೋ ಅಧಿಕಾರ ಜಿಲ್ಲಾಧಿಕಾರಿಗಳಿಲ್ಲ. ನಾವು ಏನು ಎನ್ಎ ಮಾಡಬಹುದು, ಆದ್ರೆ ಅದನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ. ನೀವು ಮೇಲಾಧಿಕಾರಿಗಳಿಗೆ ಈ ಬಗ್ಗೆ ಕೇಳ್ಬಹುದು ಅಂತಾನು ಕೂಡ ಬರ್ಕೊಟ್ಟಿದ್ದಾರೆ. ಇದೇ ಕಾರಣಕ್ಕೆ ಮೂಲ ಮಾಲೀಕರ ಜೊತೆ ಸೇರಿಬಿಟ್ಟು ಜಿಲ್ಲಾಧಿಕಾರಿಗಳು ಇಂಥದ್ದೊಂದು ಹಿಂಬರವನ್ನು ಕೊಟ್ಟಿದ್ದಾರೆ ಅನ್ನೋ ಆರೋಪ ವಿಜಯ್ ಕುಮಾರ್ ಅವರದು. ಇದೇ ಕಾರಣಕ್ಕೆ ಇದೀಗ ಲೋಕಾಯುಕ್ತರಿಗೂ ಕೂಡ ಈ ಬಗ್ಗೆ ಜಿಲ್ಲಾಧಿಕಾರಿ ವಿರುದ್ಧ ವಿಜಯ್ ಕುಮಾರ್ ದೂರನ್ನು ನೀಡಿದ್ದಾರೆ. ಇದು ಮುಂದೆ ಎನ್ಕ್ವೈರಿ ಆಗಿ ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ. ಥ್ಯಾಂಕ್ ಯು ನರಸಿಂಹಮೂರ್ತಿ.